ಎಲ್ಲ ಆತ್ಮ ಬಂಧುಗಳಿಗೂ ನನ್ನ ನಮಸ್ಕಾರ. ಹಾಗೆಯೇ ಮಹಾವತಾರ್ ಫೌಂಡೇಶನ್ ನ ರಂಗನಾಥ ಗುರುಗಳಿಗೂ, ನಮ್ಮ ಸುಭಾಷ್ ಪತ್ರಿಜಿ ಅವರಿಗೆ, ಸ್ವರ್ಣಮಾಲಾ ಅಮ್ಮನವರಿಗೆ, ಎಲ್ಲರಿಗ ನನ್ನ ಸಾಷ್ಟಾಂಗ ನಮಸ್ಕಾರಗಳನ್ನ ಅರ್ಪಿಸಿ ನನ್ನ ಈ ಮಾತುಗಳನ್ನ ಶುರು ಮಾಡ್ತೇನೆ. ನಾನಿವತ್ತು ತಗೊಂಡಿರೋ ವಿಷಯ ಏನಪ್ಪಾ ಅಂತಂದ್ರೆ, ನಮ್ಗೆಲ್ಲ ಇಂಟ್ರೆಸ್ಟಿಂಗು ಮಾನವನಲ್ಲಿ ಜೀರ್ಣಕ್ರಿಯೆ ಹೇಗೆ ಆಗತ್ತೆ ಅಂತ. ನಮ್ಮ ಇದ್ರಲ್ಲಿ ಬಾಡಿನಲ್ಲಿ ಏನೇನ್ ಆಗತ್ತೆ ಅಂತ ನಾವು ತಿಳ್ಕೊಂಡ್ರೆ ನಮ್ಗ ಅದ ಏನ್ ಮಾಡ್ಕೋಬೇಕು ಅನ್ನೋದು ನಮ್ಗೆ ಗೊತ್ತಾಗತ್ತೆ ಅನ್ನೋ ವಿಷಯಕ್ಕೆ ನಾನು ಇದನ್ನ ತಗೊಂಡಿದ್ದೇನೆ. ನಾವು ತಿನ್ನೋ ಆಹಾರದಲ್ಲಿ ಏನೇನ್ ಇರುತ್ತಪ್ಪ ಅಂತಂದ್ರೆ, ಮೊದಲನೇದಾಗಿ ಪಿಷ್ಟ ಅಂದ್ರೆ ಕಾರ್ಬೋಹೈಡ್ರೇಟ್ಸ್ ಅಂತ ಹೇಳ್ತೀವಿ. ಕೊಬ್ಬು ಇರುತ್ತೆ, ಫ್ಯಾಟ್ಸ್, ಪ್ರೋಟೀನ್ಸ್ ಇರುತ್ತೆ, ವಿಟಮಿನ್ಸ್ ಇರುತ್ತೆ, ಮತ್ತೆ ಲಿಪಿಡ್ಸ್ ಇರುತ್ತೆ. ಇದು ಮೇಜರ್ ಆಗಿರೋದು. ಪಿಷ್ಟ, ಕೊಬ್ಬು, ಪ್ರೋಟೀನ್ಸ್, ವಿಟಮಿನ್ಸ್ ಅಂಡ್ ಲಿಪಿಡ್ಸ್. ಈ ಎಲ್ಲವೂ ಏನಾಗಿರುತ್ತೆ ಅಂದ್ರೆ ದೊಡ್ಡ ದೊಡ್ಡ ಕಣಗಳಾಗಿರುತ್ತೆ, ನಮ್ಗೆ ಕಣ್ಣಿಗೆ ಕಾಣೋ ಅಂತ ಕಣಗಳಾಗಿರುತ್ತೆ. ಇಂಥ ದೊಡ್ಡ ಕಣಗಳು ನಮ್ಮ ರಕ್ತಕ್ಕೆ ಹೀರಲ್ಪಡಲ್ಲ. ಅದಕ್ಕೆ ಅವನ್ನ ಏನ್ ಮಾಡ್ಬೇಕು, ಸಣ್ಣ ಸಣ್ಣ ಕಣಗಳಾಗಿ ವಿಭಜಿಸ್ಬೇಕು. ಈ ವಿಭಜಿಸೋ ಕೆಲಸನೇ ಜೀರ್ಣಕ್ರಿಯೆ ಅಂತ ಹೇಳ್ತಾರೆ. ದೊಡ್ಡ ಕಣಗಳ ಆಹಾರ ಪದಾರ್ಥಗಳು ದೊಡ್ಡ ಕಣಗಳನ್ನ ಸಣ್ಣ ಕಣಗಳನ್ನಾಗಿ ಪರಿವರ್ತಿಸೋದೇ ಜೀರ್ಣಕ್ರಿಯೆ. ಸೊ ಈ ಕ್ರಿಯೆನಲ್ಲಿ ಏನೇನ್ಗೆ ಕೆಲಸ ಮಾಡುತ್ತೆ ಅಂದ್ರೆ, ಅದು ನಮ್ಮ ಬಾಯಿಂದ ಶುರುವಾಗುತ್ತೆ. ಈ ಜೀರ್ಣಕ್ರಿಯೆ ನಮ್ಮ ಬಾಯಿಂದ ಶುರುವಾಗಿ ನಮ್ಮ ದ್ವಾರದಲ್ಲಿ ಎಂಡ್ ಆಗತ್ತೆ. ಸೊ ಬಾಯಿಂದ ಶುರುವಾಗ್ಬೇಕಾದ್ರೆ ಅದರಲ್ಲಿ ಈ ಬಾಯಿಂದ ಶುರುವಾಗಿದ್ದು ಗುದದ್ವಾರದಲ್ಲಿ ಎಂಡ್ ಆಗುತ್ತೆ ಅಂದ್ರೆ ಸುಮಾರು 27ರಿಂದ 30 ಅಡಿ ಉದ್ದ ಇರುತ್ತೆ. ಅದು ಜೀರ್ಣ ಏನು ಕೊಳವೆ ಏನಿರುತ್ತೆ ಅದು ಸುಮಾರು 27ರಿಂದ 30 ಅಡಿ ಉದ್ದ ಇರುತ್ತೆ. ಸೊ ಈ ಇದ್ರಲ್ಲಿ 5 ಪಾರ್ಟ್ಗಳಾಗಿ ಡಿವೈಡ್ ಮಾಡ್ತಾರೆ. ಮೊದಲನೇದು ಬಾಯಿಂದ ಶುರುವಾಗತ್ತೆ. ಬಾಯಲ್ಲಿ ನಾವು ಆಹಾರ ತಗೋತೀವಿ. ಆಹಾರ ತಗೊಂಡಾಗ ನಾವ್ ಏನ್ ಮಾಡ್ತೀವಿ, ಚೆನ್ನಾಗಿ ಅಗಿತೀವಿ. ಅಗದಾಗ ಒಂದಷ್ಟು ಸಣ್ಣದಾಗಿ ನುರಿಯುತ್ತೆ. ಆ ನುರಿದ ಆಹಾರ ನಮ್ಮ ಜೊಲ್ಲು ರಸದ ಜೊತೆ ಸೇರ್ಕೊಳ್ಳುತ್ತೆ. ಈ ಜೊಲ್ಲು ರಸ ಎಲ್ಲಿಂದ ಉತ್ಪತ್ತಿ ಆಗತ್ತೆ ಅಂತಂದ್ರೆ, ಇಲ್ಲಿ ನಮ್ಮಲ್ಲಿ 3 ಪೇರು ಜೊಲ್ಲು ರಸ ಗ್ರಂಥಿಗಳಿದೆ. ಈ ನಮ್ಮ ದವಡೆ ಹಲ್ಲತ್ರ, ನಮ್ಮ ಈ ಕೆಳದವಡೆಯ ಕೆಳಭಾಗದಲ್ಲಿ, ನಾಲ್ಗೆ ಕೆಳಭಾಗದಲ್ಲಿ, ನಾಲ್ಗೆ ತುದಿ ಭಾಗದಲ್ಲಿ, ಹೀಗೆ 3 ಪೇರ್ ಇರುತ್ತೆ. ಅದರಲ್ಲಿ ಜೊಲ್ಲು ರಸ ಇದಾಗತ್ತೆ, ಉತ್ಪತ್ತಿ ಆಗತ್ತೆ. ಈ ಜೊಲ್ಲು ರಸದ ಜೊತೆ ನಾವು ತಿಂದ ಆಹಾರ ಮಿಕ್ಸ್ ಆಗಿ ಅದು ಒಂದು ಪೇಸ್ಟಿ ಮಾಸ್ ಆಗತ್ತೆ. ಅದನ್ನ ನಾವು ಬೋಲಸ್ ಅಂತ ಕರೀತಾರೆ. ಈ ಬೋಲಸ್ ಏನಾಗತ್ತೆ, ನಿಧಾನವಾಗಿ ನಾವು ನುಂಗ್ತೀವಿ. ಅದನ್ನ ಅಗದ ಮೇಲೆ ಆಹಾರ ಸಾಫ್ಟ್ ಆಗುತ್ತಲ್ಲ, ಮೆದುವಾಗಿದ್ದನ್ನ ನಾವಿಲ್ಲಿ ನುಂಗ್ತೀವಿ. ನುಂಗಿದಾಗ ಇಲ್ಲಿ ನಮಗ್ ಗೊತ್ತು, ಮೂಗಿನಿಂದ ಹೋಗೋ ಪೈಪು ಮತ್ತೆ ನಮ್ಮ ಬಾಯಿಂದ ಬರೋ ಪೈಪು ಇಲ್ಲಿ ಗಂಟ್ಲಲ್ಲಿ ಒಂದೇ ಆಗಿರುತ್ತೆ ಅಂತ, ಎರಡೂ ಕೂಡಿರುತ್ತೆ. ಸೊ ಇದ್ರಲ್ಲಿ ಒಂದು ಮುಚ್ಚಳ ಇರುತ್ತೆ, ಎಪಿಗ್ಲಾಟಿಸ್ ಅಂತ ಹೇಳಿ. ಈ ಎಪಿಗ್ಲಾಟಿಸ್ ಮುಚ್ಚಳದ ಕೆಲಸ ಏನಪ್ಪಾ ಅಂತಂದ್ರೆ, ನಾವು ಉಸಿರಾಡ್ಬೇಕಾದ್ರೆ ಗಾಳಿ ಪೈಪನ್ನು ಓಪನ್ ಮಾಡೋದು, ಅನ್ನ ತಿನ್ಬೇಕಾದ್ರೆ ಆಹಾರದ ಪೈಪನ್ನು ಓಪನ್ ಮಾಡೋದು. ಸೊ ಅನ್ನ ತಿನ್ಬೇಕಾದ್ರೆ ಗಾಳಿ ಪೈಪ್ ಕ್ಲೋಸ್ ಮಾಡುತ್ತೆ, ಇದನ್ನ ಗಾಳಿ ತಗೋಬೇಕಾದ್ರೆ ಅನ್ನದ ಪೈಪನ್ನ, ಅನ್ನನಾಳನ್ನ ಕ್ಲೋಸ್ ಮಾಡುತ್ತೆ. ಇದು ಎಪಿಗ್ಲಾಟಿಸ್ ಕೆಲಸ. ಈ ಕಡೆಗೆ ಒಂದ್ ಕಡೆ ಕೆಲಸ ಮಾಡ್ತಾ ಇದ್ರೆ ಇನ್ನೊಂದ್ ಕಡೆ ಕ್ಲೋಸ್ ಆಗಿರುತ್ತೆ, ಇನ್ನೊಂದ್ ಕಡೆ ಕೆಲಸ ಮಾಡ್ತಾ ಇದ್ರೆ ಇನ್ನೊಂದ್ ಕಡೆ ಕ್ಲೋಸ್ ಆಗಿರುತ್ತೆ. ಹಾಗೆ ಅಟ್ ಎ ಟೈಮ್ ಒಂದೇ ಒಂದ್ ಕಡೆ ಓಪನ್ ಇರುತ್ತೆ. ಅದು ಎಪಿಗ್ಲಾಟಿಸ್ ಕೆಲಸ. ಸೊ ಈ ಎಪಿಗ್ಲಾಟಿಸ್ ಮೂಲಕ ನಾವು ಆ ಅನ್ನನಾಳದಲ್ಲಿ ಅನ್ನ ಹೋಗುತ್ತೆ. ಅಂದ್ರೆ ಬೋಲಸ್, ನಮ್ಮ ಮೆದುವಾದ ಆಹಾರ ಅನ್ನನಾಳದ ಮೂಲಕ ಪಾಸ್ ಆಗತ್ತೆ. ಅನ್ನನಾಳದ ಮೂಲಕ ಹೇಗಾಗತ್ತಪ್ಪ ಅಂದ್ರೆ, ಹಿಂಗೆ ಸಂಕುಚನ ವಿಕಸನ, ಸಂಕುಚನ ವಿಕಸನ ಆದಂಗೆ ಅದು ಕೆಳಗಡೆ ಮೂವ್ ಆಗಕ್ ಶುರು ಆಗತ್ತೆ. ಅದನ್ನ ಪೆರಿಸ್ಟಾಲಿಕ್ ಮೋಷನ್ ಅಂತ ಹೇಳ್ತೀವಿ. ಈ ಪೆರಿಸ್ಟಾಲಿಕ್ ಮೋಷನ್ ಇದ್ರಲ್ಲಿ ಹೋಗಿದ ಅನ್ನ ಎಲ್ಲಿಗೆ ಹೋಗುತ್ತೆ, 3ನೇ ಪಾರ್ಟ್ ಅಲ್ಲಿ ಜಠರ, ನಮ್ಮ ಜಠರಕ್ಕೆ ಹೋಗುತ್ತೆ. ಈ ಜಠರದಲ್ಲಿ ಜಠರದ ಗೋಡೆಗಳಿಂದ 3 ತರದ ಲಿಕ್ವಿಡ್ಗಳು ಪ್ರೊಡ್ಯೂಸ್ ಆಗತ್ತೆ. ಒಂದು ಹೈಡ್ರೋಕ್ಲೋರಿಕ್ ಆಸಿಡ್, ಇನ್ನೊಂದು ಪೆಪ್ಸಿನ್, 3ನೇದು ಲೋಳೆ ರಸ ಅಂತ. ಈ 3 ಇವೇನ್ ಮಾಡುತ್ತಪ್ಪ ಅಂತಂದ್ರೆ, ಹೈಡ್ರೋಕ್ಲೋರಿಕ್ ಆಸಿಡ್ ನಿಮಗ್ ಗೊತ್ತು. ಹೈಡ್ರೋಕ್ಲೋರಿಕ್ ಆಸಿಡ್ ಅಂತಂದ್ರೆ ಇದು ಆಸಿಡ್ಗಳೆಲ್ಲ ನಮ್ಮ ಬಟ್ಟೆ ಮೇಲೆ ಬೀಳ್ಲಿ, ಸ್ಕಿನ್ ಮೇಲೆ ಬೀಳ್ಲಿ, ಎಲ್ಲಿ ಬಿದ್ರು ಸುಡುತ್ತೆ. ಸೊ ಈ ಹೈಡ್ರೋಕ್ಲೋರಿಕ್ ಆಸಿಡ್ ಸುಡುತ್ತೆ, ಜೊತೆಗೆ ನಮ್ಮ ಆಹಾರನ ಅಸಿಡಿಕ್ ಮಾಡುತ್ತೆ, ಅಂದ್ರೆ ಆಮ್ಲೀಯವಾಗಿ ಪರಿವರ್ತಿಸುತ್ತೆ. ಈ ಆಮ್ಲೀಯವಾಗಿ ಪರಿವರ್ತಿಸೋದು ಯಾಕಪ್ಪ, ಆಮೇಲೆ ಇನ್ನೊಂದು ವಿಷಕಾರಿ ಜೀವಾಣುಗಳು ಏನಾದ್ರೂ ಅದ್ರೊಳಗಡೆ ಹೋಗಿದ್ರೆ ಅವನ್ನು ಕೊಲ್ಲುತ್ತೆ. ಅದು ಈ ಹೈಡ್ರೋಕ್ಲೋರಿಕ್ ಆಸಿಡ್ ಇದ್ರ ಮೇಲೆ ಕರುಳಿನ ಮೇಲೆ ಜಠರದ ಒಳಭಾಗದ ಮೇಲೆ ಬಿದ್ರೆ
ಜಠರದ ಇದು ಡ್ಯಾಮೇಜ್ ಆಗುತ್ತೆ, ಗೋಡೆಗಳು ಡ್ಯಾಮೇಜ್ ಆಗುತ್ತೆ ಇದಕ್ಕೆ ಅಲ್ಲಿ ಲೋಳೆ ಒಂದು ಪ್ರೊಡ್ಯೂಸ್ ಆಗಿರುತ್ತೆ. ಆ ಲೋಳೆ ಜಠರದ ಒಳಭಾಗವನ್ನ ಕವರ್ ಮಾಡಿರುತ್ತೆ. ಲೋಳೆ ನಮ್ಮ ಜಠರದ ಒಳಭಾಗವನ್ನ ಪ್ರೊಟೆಕ್ಟ್ ಮಾಡುತ್ತೆ ಫ್ರಮ್ ಆಸಿಡ್ ಬಿದ್ದಾಗ ಸುಡ್ದಂಗೆ ನೋಡ್ಕೊಳ್ಳುತ್ತೆ. ಆಮೇಲೆ ಇನ್ನೊಂದು ಉತ್ಪತ್ತಿ ಆಗಿರೋದು ಪೆಪ್ಸಿನ್. ಈ ಪೆಪ್ಸಿನ್ ಏನ್ ಮಾಡುತ್ತಪ್ಪ ಅಂದ್ರೆ ನಮ್ಮ ಆಮ್ಲೀಯ ಆಹಾರವನ್ನ ಅದನ್ನ ಡಿವೈಡ್ ಮಾಡ್ಬಿಟ್ಟು ಏನ್ ಮಾಡುತ್ತೆ, ಇದಿರುತ್ತಲ್ಲ ಏನು ಪ್ರೋಟೀನ್ಸ್ ಇರುತ್ತಲ್ಲ, ಆ ಪ್ರೋಟೀನ್ಸ್ ಅನ್ನ ಸಣ್ಣ ಕಣಗಳಾಗಿ ಪರಿವರ್ತಿಸುತ್ತೆ. ಪ್ರೋಟೀನ್ ಮಾತ್ರ ನಮ್ಮ ಜಠರದಲ್ಲಿ ಸಣ್ಣ ಕಣಗಳಾಗಿ ಪರಿವರ್ತಿಸಲ್ಪಡುತ್ತೆ. ಅದಾದ್ಮೇಲೆ ನಮ್ಮ ಜಠರದಿಂದ ನಮ್ಮ ಸಣ್ಣ ಕರುಳಿಗೆ ಆಹಾರ ಮೂವ್ ಆಗತ್ತೆ. ಈ ಸಣ್ಣ ಕರುಳಿಗೆ ಆಹಾರನೂ ಅಷ್ಟೇ ಸ್ವಲ್ಪ ಸ್ವಲ್ಪನೇ ಹೋಗುತ್ತೆ. ಅದು ಅಟ್ ಎ ಟೈಮ್ ಎಲ್ಲದು ಒಂದೇ ಸಲ ಹೋಗ್ಬಿಡಲ್ಲ, ಸ್ವಲ್ಪ ಸ್ವಲ್ಪನೇ ಹೋಗುತ್ತೆ. ಸ್ವಲ್ಪ ಸ್ವಲ್ಪನೇ ಹೋದಾಗ ಆ ಸಣ್ಣ ಕರುಳಿನ ಆ ಎಂಟ್ರಿ ಭಾಗದಲ್ಲಿ ಏನಾಗಿರುತ್ತೆ, ನಮ್ಮ ಲಿವರ್ ಮತ್ತೆ ಪ್ಯಾಂಕ್ರಿಯಾಸ್ ಕನೆಕ್ಟ್ ಆಗಿರುತ್ತೆ. ಲಿವರ್ ಇಂದ ಬೈಲ್ ಜ್ಯೂಸ್ ಪ್ರೊಡ್ಯೂಸ್ ಆಗಿರುತ್ತೆ. ಪ್ಯಾಂಕ್ರಿಯಾಸ್ ಇಂದ ಪ್ಯಾಂಕ್ರಿಯಾಟಿಕ್ ಫ್ಲೂಯಿಡ್ ಪ್ರೊಡ್ಯೂಸ್ ಆಗುತ್ತೆ. ಆ ಪ್ಯಾಂಕ್ರಿಯಾಟಿಕ್ ಫ್ಲೂಯಿಡ್ ಮತ್ತೆ ಲಿವರ್ ಯಕೃತ್ತಿಂದ ಬಂದಿದ್ದು ಪಿತ್ತರಸನುವೆ ಈ ಫುಡ್ ಜೊತೆಗೆ ಸೇರುತ್ತೆ. ಈ ಪಿತ್ತರಸ ಹೇಗಿರುತ್ತಪ್ಪ ಅಂದ್ರೆ ಅದು ಬೇಸಿಕ್, ಅಂದ್ರೆ ಅದು ಕ್ಷಾರೀಯವಾಗಿರುತ್ತೆ. ಈ ಕ್ಷಾರೀಯವಾಗಿರೋದು ನಮ್ಮ ಅಸಿಡಿಕ್ ಫುಡ್ ಏನ್ ಬರುತ್ತೆ, ಆಮ್ಲೀಯ ಫುಡ್ ಏನ್ ಬರುತ್ತೆ, ಇದರಿಂದ ಜಠರದಿಂದ ಬಂದಿದ್ದನ್ನ ಇದು ಕ್ಷಾರೀಯ ಮಾಡುತ್ತೆ. ಈ ಕ್ಷಾರೀಯ ಯಾಕಾಗ್ಬೇಕು ಅಂತಂದ್ರೆ ಮುಂದೆ ಡೈಜೆಷನ್ ಆಗೋದು ನಮ್ಮ ಕ್ಷಾರೀಯ ಆಹಾರ ಮಾತ್ರ ಡೈಜೆಷನ್ ಆಗತ್ತೆ. ಕ್ಷಾರೀಯ ಅಲ್ಲದೆ ಇದ್ರೆ ಅದು ಡೈಜೆಸ್ಟ್ ಆಗೋದಿಲ್ಲ. ಅದಕ್ಕೆ ಅದನ್ನ ಕ್ಷಾರೀಯ ಮಾಡಬೇಕು. ಹಾಗಾಗಿ ಅದು ಪಿತ್ತರಸದಲ್ಲಿ ಆ ಕ್ಷಾರೀಯ ಗುಣ ಇರುತ್ತೆ. ಸೊ ಅದು ಡೈಜೆಷನ್ ಸ್ಟಾರ್ಟ್ ಆಗತ್ತೆ. ಅಲ್ಲಿ ಕ್ಷಾರೀಯ ಆಗ್ಬೇಕಾದ್ರೆ ಈ ಸಣ್ಣ ಕರುಳಿನಲ್ಲಿ ಕರುಳು ರಸಗಳು ಪ್ರೊಡ್ಯೂಸ್ ಆಗತ್ತೆ. ಈ ಕರುಳು ರಸಗಳು ಪ್ರೊಡ್ಯೂಸ್ ಆದಾಗ ಪ್ರೋಟೀನ್ಸು ಫ್ಯಾಟು ಸಂಪೂರ್ಣ ಜೀರ್ಣ ಆಗತ್ತೆ. ಈ ಇದ್ರಲ್ಲಿ ಸಣ್ಣ ಕರುಳಿನಲ್ಲಿ ಪ್ರೋಟೀನ್ಸು ಮತ್ತೆ ಇದು ಫ್ಯಾಟ್ಸ್ ಕಂಪ್ಲೀಟ್, ಮತ್ತೆ ಇವನು ಅಷ್ಟೇನೆ ಯಾವ್ದು ಪಿಷ್ಟಗಳೇನಿರುತ್ತೆ ಅವು ಕಂಪ್ಲೀಟ್ ಜೀರ್ಣ ಆಗತ್ತೆ. ಇದರಲ್ಲಿ ಸಣ್ಣ ಕರುಳಿನಲ್ಲಿ ಆಹಾರ ಏನಾಗತ್ತೆ, ಫಸ್ಟ್ ಟ್ರಿಪ್ಸಿನ್, ಇದ್ರಲ್ಲಿ ಸಣ್ಣ ಕರುಳು ರಸದಲ್ಲಿ ಟ್ರಿಪ್ಸಿನ್ ಇರುತ್ತೆ. ಆ ಟ್ರಿಪ್ಸಿನ್ ಪ್ರೋಟೀನ್ ಅನ್ನ ಪಾಲಿಪೆಪ್ಟೈಡ್ ಆಗಿ ಕನ್ವರ್ಟ್ ಮಾಡುತ್ತೆ. ಹಾಗೇನೆ ಮೇದೋಜೀರಕ ಇದು ಏನೈತೆ ದೊಡ್ಡ ಪಿಷ್ಟ ಕಣಗಳಿರುತ್ತಲ್ಲ ಅದನ್ನ ಸಣ್ಣ ಸಣ್ಣ ಪಿಷ್ಟ ಕಣಗಳಾಗಿ ಮಾಡುತ್ತೆ. ಮತ್ತೆ ಕೊಬ್ಬಿನ ಅಂಶ ಲೈಪೇಸ್ ಅಂತ ಒಂದು ಎನ್ಸೈಮ್ ಪ್ರೊಡ್ಯೂಸ್ ಆಗುತ್ತೆ. ಆ ಲೈಪೇಸು ಅಷ್ಟೇನೆ ನಮ್ಮ ಕೊಬ್ಬಿನ ಕಣಗಳನ್ನ ಕೊಬ್ಬಿನ ಆಮ್ಲಗಳಾಗಿ ಪರಿವರ್ತಿಸಲ್ಪಡುತ್ತೆ. ಸೊ ಇಲ್ಲಿ ಓವರ್ ಆಲ್ ಏನಾಗುತ್ತೆ, ಸಣ್ಣ ಕರುಳಿನಲ್ಲಿ ಎಲ್ಲ ದೊಡ್ಡ 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 ಆಹಾರದ ಕಣಗಳೇನಿರುತ್ತೆ ಅವೆಲ್ಲ ಸಣ್ಣ ಸಣ್ಣ ಸಣ್ಣವಾಗಿ ಕನ್ವರ್ಟ್ ಆಗತ್ತೆ. ಈ ಸಣ್ಣ ಸಣ್ಣ ಸಣ್ಣವಾಗಿ ಕನ್ವರ್ಟ್ ಆಗಿದ್ದವು ಈ ಕರುಳಿನ ಒಳಗಡೆ ಏನಿರುತ್ತೆ, ಈ ಬೆರಳಿನ ತರ ಈ ತರ ಇದಿರುತ್ತೆ, ವಿಲ್ಲೈಗಳಂತ ಹೇಳ್ತಾರೆ. ಈ ಬೆರಳಿನ ತರ ವಿಲ್ಲೈಗಳೇನಾಗತ್ತೆ, ಆ ಕರುಳಿನ ಗೋಡೆ ಒಳಗೆಲ್ಲ ಈ ತರ ಇರುತ್ತೆ. ಈ ಆಹಾರ ಪಾಸ್ ಆದಾಗ ಏನಾಗುತ್ತೆ, ಈ ಒಂದೊಂದುನುವೆ ಸಣ್ಣ ಸಣ್ಣ ಕಣಗಳೇನು ಆಗಿರುತ್ತೋ ಅವನ್ನೆಲ್ಲ ಅಬ್ಸರ್ವ್ ಮಾಡುತ್ತೆ, ಹೀರ್ಕೊಳ್ಳುತ್ತೆ. ಹೀರ್ಕೊಂಡಾಗ ಅದು ರಕ್ತಕ್ ಬಿಡುತ್ತೆ. ಆಗ ಆ ವಿಲ್ಲೈಗಳೇನ್ ಮಾಡುತ್ತೆ, ಈ ಬೆರಳಿನಾಕಾರದ ವಿಲ್ಲೈಗಳು ಆಹಾರನ, ಜೀರ್ಣವಾದ ಆಹಾರನ ಅಬ್ಸರ್ವ್ ಮಾಡ್ಬಿಟ್ಟು ಹೀರ್ಕೊಂಡು ನಮ್ಮ ರಕ್ತಕ್ಕೆ ಬಿಡುತ್ತೆ. ಈ ರಕ್ತಕ್ಕೆ ಬಿಟ್ಟಿದ ಆಹಾರ ಮುಂದೆ ಹೀರಲ್ಪಟ್ಟ ಆಹಾರ ಮುಂದೆ ದೇಹದ ಬೇರೆ ಬೇರೆ ಭಾಗಗಳಿಗೆ, ಬೇರೆ ಬೇರೆ ಜೀವಕೋಶಗಳಿಗೆ ಸರಬರಾಜಾಗಿ ಎನರ್ಜಿ ಆಗಿ ಕನ್ವರ್ಟ್ ಆಗತ್ತೆ. ಅಲ್ಲಿ ಎನರ್ಜಿ ಆಗಿ ಕನ್ವರ್ಟ್ ಆಗ್ಬೇಕಾದ್ರೆ ನಮ್ಮ ಆಕ್ಸಿಜನ್ ಬೇಕಾಗತ್ತೆ. ನಾನು ಇದು ಹೇಳ್ಬೇಕಾದ್ರೆ ಉಸಿರಾಟ ಕ್ರಿಯೆ ಹೇಳ್ಬೇಕಾದ್ರೆ ಹೇಳಿದ್ದೆ, ಆಕ್ಸಿಜನ್ ನ ಯೂಸ್ ಮಾಡ್ಕೊಂಡು ಆ ಫುಡ್ ಎಲ್ಲ ಏನಾಗುತ್ತೆ, ಸಣ್ಣ ಸಣ್ಣ ಆಹಾರ ಕಣಗಳೇನಾಗತ್ತೆ ಎನರ್ಜಿ ಆಗಿ ಕನ್ವರ್ಟ್ ಆಗುತ್ತೆ. ಅದರಿಂದ ನಮ್ಗೆ ದೇಹಕ್ಕೆ ಎನರ್ಜಿ ಸಿಗುತ್ತೆ. ಆಮೇಲೆ ಈ ಸಣ್ಣ ಕರುಳಿಂದ ಹೋಗಿದ್ದ ಫುಡ್ ಏನಾಗತ್ತೆ, ದೊಡ್ಡ ಕರುಳಿಗೆ ಬರುತ್ತೆ. ಈ ಸಣ್ಣ ಕರುಳಿನ ಸುಮಾರು ಉದ್ದ 18 ರಿಂದ 21 ಅಡಿ ಇರುತ್ತೆ. 18 ರಿಂದ 21 ಅಡಿ ನಮ್ಮ ಸಣ್ಣ ಕರುಳಿನ ಉದ್ದ ಇರುತ್ತೆ. ಆದ್ಮೇಲೆ ಅದು ದೊಡ್ಡ ಕರುಳಿಗೆ ಸಾಗಿಸಲ್ಪಡುತ್ತೆ. ಜೀರ್ಣವಾಗದ, ಅಬ್ಸರ್ವ್ ಆಗದೆ ಇರೋ ಆಹಾರಗಳು ದೊಡ್ಡ ಕರುಳಿಗೆ ಸಾಗಿಸಲ್ಪಡುತ್ತೆ. ಈ ದೊಡ್ಡ ಕರುಳಿಗೆ ಸಾಗಿಸಲ್ಪಟ್ಟ ಆಹಾರದಲ್ಲಿ ಈ ದೊಡ್ಡ ಕರುಳಿನಲ್ಲಿರೋ ಸಣ್ಣ ಸಣ್ಣ ಬ್ಯಾಕ್ಟೀರಿಯಾಗಳೇನ್ ಮಾಡುತ್ತೆ, ಈ ಕೆಲವೊಂದು ವಿಟಮಿನ್ಗಳನ್ನ ಅಲ್ಲಿ ತಯಾರು ಮಾಡುತ್ತೆ. ವಿಟಮಿನ್ ಕೆ ಮತ್ತೆ ವಿಟಮಿನ್ ಬಿ ಎರಡೂನು ದೊಡ್ಡ ಕರುಳಿನಲ್ಲಿ ಪ್ರೊಡ್ಯೂಸ್ ಆಗತ್ತೆ. ಅಂದ್ರೆ
ತಯಾರಿಸಲ್ಪಡುತ್ತೆ, ಅಲ್ಲಿರೋ ಎಂಜೈಮ್ಗಳಿಂದ ತಯಾರಿಸಲ್ಪಡುತ್ತೆ ಮತ್ತೆ ಹೀರಲ್ಪಡುತ್ತೆ. ಜೊತೆಗೆ ನೀರು ಆ ಬೋಲಸ್ ಅಲ್ಲಿ ಏನಿರುತ್ತ ಆ ಬೋಲಸ್ ಚೈಮ್ ಅಂತ ಕರೀತಾರೆ, ಸಣ್ಣ ಕರಳಿಂದ ಹೋಗ್ಬೇಕಾದ್ರೆ ಆ ಚೈಮಿಂದ ಈ ನೀರನ್ನ ದೊಡ್ಡ ಕರಳಲ್ಲಿ ಹೀರಲ್ಪಡುತ್ತೆ. ಅದು ಮೆದುವಾಗೆ ಹೋಗುತ್ತೆ, ಸಣ್ಣ ಕರಳಿಂದ ಹೋಗ್ಬೇಕಾದ್ರೆ ತುಂಬಾ ತೆಳುವಾಗೆ ಹೋಗುತ್ತೆ. ದೊಡ್ಡ ಕರಳಲ್ಲಿ ನೀರು ಹೀರಲ್ಪಡುತ್ತೆ. ಮತ್ತೆ ಕೆಲವೊಂದು ಸಣ್ಣ ಸಣ್ಣ ಅಂಶಗಳು, ಮಿನರಲ್ಸ್, ಪೊಟ್ಯಾಷಿಯಮ್, ಸೋಡಿಯಂ, ಮೆಗ್ನೀಷಿಯಮ್ ಮತ್ತೆ ವಿಟಮಿನ್ಗಳು ಎಲ್ಲ ದೊಡ್ಡ ಕರಳಲ್ಲಿ ಹೀರಲ್ಪಡುತ್ತೆ. ದೊಡ್ಡ ಕರಳಿಂದ ಹೀರಲ್ಪಟ್ಟ ಮೇಲೆ ಅವು ಅಷ್ಟೇ ನಮ್ಮ ದೇಹದ ಬೇರೆ ಬೇರೆ ಭಾಗಗಳಿಗೆ ರಕ್ತದ ಮೂಲಕ ಸರಬರಾಜಾಗುತ್ತೆ. ಇನ್ನ ಉಳಿದ ಆಹಾರ ಏನಿರುತ್ತೆ ಅದು ನಮ್ಮ ಮಲಾಶಯದಲ್ಲಿ ಕಲೆಕ್ಟ್ ಆಗುತ್ತೆ. ದೊಡ್ಡ ಕರಳಿಂದ ಮೂವ್ ಆಗಿ ಮಲಾಶಯದಲ್ಲಿ ಕಲೆಕ್ಟ್ ಆಗುತ್ತೆ. ಆಮೇಲೆ ಮಲಾಶಯದ ಗುದದ್ವಾರದ ಮೂಲಕ ಹೊರಗಡೆ ಬರುತ್ತೆ. ಇದು ನಮ್ಮ ಜೀರ್ಣಕ್ರಿಯೆ ಆಗೋ ಕೆಲ್ಸ. ಮೊದ್ಲು ಬಾಯಲ್ಲಿ ಅಗಿತೀವಿ, ಅದು ಅಗದಾಗ ಲಾಲಾರಸ ಜೊತೆ ಇದಾಗಿ ಮೆದುವಾಗತ್ತೆ, ಸೇರಿ ಮೆದುವಾಗತ್ತೆ. ಆಮೇಲೆ ಸಣ್ಣ ಸಣ್ಣ ಚೂರುಗಳಾಗತ್ತೆ. ಆ ಮೆದುವಾಗಿದ್ದು ನಾವು ಗಂಟಲಲ್ಲಿ ನುಂಗುತ್ತೀವಿ. ಇದರಿಂದ ಏನು ಎಪಿಗ್ಲಾಟಿಸ್ ಮೂಲಕ ನಾವು ಅದನ್ನ ಉಪಯೋಗಿಸ್ಕೊಂಡು, ಎಪಿಗ್ಲಾಟಿಸ್ ಅದನ್ನ ಅನ್ನನಾಳದ ಮೂಲಕ ಕಳಿಸುತ್ತೆ. ಅನ್ನನಾಳದಲ್ಲಿ ಇದು ಪೆರಿಸ್ಟಾಲಿಕ್ ಮೋಷನ್ ಅಲ್ಲಿ ಸ್ವಲ್ಪ ಹಿಡಿಯೋದು ಬಿಡೋದು ಆ ತರ ಮೋಷನ್, ಅದನ್ನ ಪೆರಿಸ್ಟಾಲಿಕ್ ಮೋಷನ್ ಅಂತಾರೆ. ಅದ್ರ ಮೂಲಕ ಜಠರಕ್ಕೆ ಹೋಗುತ್ತೆ. ಜಠರದಲ್ಲಿ ಏನಾಗತ್ತೆ, ಅಲ್ಲಿ ಆಮ್ಲೀಯವಾಗಿ ಕೆಲವೊಂದು ಪ್ರೋಟೀನ್ಸ್ ಗಳೆಲ್ಲ ಸಣ್ಣ ಸಣ್ಣ ಕಣಗಳಾಗಿ ಕನ್ವರ್ಟ್ ಆಗುತ್ತೆ. ಅದಾದ್ಮೇಲೆ ಅದು ಸಣ್ಣ ಕರಳಿಗೆ ತಳ್ಳಲ್ಪಡುತ್ತೆ. ಸಣ್ಣ ಕರಳಿನ ಎಂಟ್ರಿ ಭಾಗದಲ್ಲಿ ನಮ್ಮ ಲಿವರು ಮತ್ತೆ ಯಕೃತ್ತು ಪ್ಯಾಂಕ್ರಿಯಾಟಿಕ್ ಜ್ಯೂಸು ಮತ್ತೆ ಬೈಲ್ ಜ್ಯೂಸನ್ನ ಸೇರ್ಸುತ್ತೆ. ಅದಕ್ಕೆ ಆ ಬೈಲ್ ಜ್ಯೂಸು ಬೇಸಿಕ್ ಆಗಿರುತ್ತೆ. ಸೊ ಆಹಾರ ಪೂರ್ತಿ ಬೇಸಿಕ್ ಆಗತ್ತೆ. ಅದನ್ನ ಚೈಮ್ ಅಂತ ಹೇಳ್ತೀವಿ. ಈ ಚೈಮು ಸಣ್ಣ ಕರಳುಗಳ ಮೂಲಕ ಪಾಸ್ ಆಗತ್ತೆ. ಕರುಳಿನ ರಸನು ಪ್ರೊಡ್ಯೂಸ್ ಆಗತ್ತೆ. ಈ ಕರುಳು ರಸ ಮತ್ತೆ ಬೈಲ್ ಜ್ಯೂಸು ಮತ್ತೆ ಪ್ಯಾಂಕ್ರಿಯಾಟಿಕ್ ಜ್ಯೂಸ್ ಇವೆಲ್ಲವನ್ನೂ ಉಪಯೋಗಿಸ್ಕೊಂಡು ಎಲ್ಲ ದೊಡ್ಡ ದೊಡ್ಡ ಕಣಗಳೇನಿರುತ್ತೆ ಎಲ್ಲವೂ ಸಣ್ಣ ಸಣ್ಣ ಕಣಗಳಾಗಿ ಪರಿವರ್ತನೆಗೊಳ್ಳುತ್ತೆ. ಈ ಸಣ್ಣ ಸಣ್ಣ ಕಣಗಳು ವಿಲ್ಲೈಗಳು, ನಮ್ಮ ಸಣ್ಣ ಕರುಳಿನಲ್ಲಿರುವ ಬೆರಳಿನಾಕಾರದ ವಿಲ್ಲೈಗಳ ಮೂಲಕ ಹೀರಲ್ಪಡುತ್ತೆ, ನಮ್ಮ ದೇಹಕ್ಕೆ ಹೀರಲ್ಪಡುತ್ತೆ. ಹೀರಲ್ಪಟ್ಟವು ರಕ್ತದ ಮೂಲಕ ದೇಹದ ಬೇರೆ ಬೇರೆ ಭಾಗಗಳಿಗೆ ಸರಬರಾಜಾಗತ್ತೆ. ಅವು ಆಕ್ಸಿಜನ್ ಜೊತೆ ಕಂಬಸ್ಟನ್ ಆದಾಗ ಎನರ್ಜಿ ಪ್ರೊಡ್ಯೂಸ್ ಆಗುತ್ತೆ. ATP ಮಾಲಿಕ್ಯೂಲ್ಸ್ ಅಂತ ಹೇಳ್ತೀವಲ್ಲ, ಎನರ್ಜಿ ಇದು ಬರುತ್ತೆ. ಅದು ಸಣ್ಣ ಕರುಳಿಂದ ಹೋಗಿದ್ರಲ್ಲಿ. ಆಮೇಲೆ ಉಳಿದಿದ್ದು ದೊಡ್ಡ ಕರಳ ಮೂಲಕ ಉಳಿದದ್ದು ಆಹಾರ, ಅನ್ಡೈಜೆಸ್ಟೆಡ್, ಜೀರ್ಣವಾಗದ ಆಹಾರ, ಉಳಿದ ಆಹಾರ, ವೇಸ್ಟ್ ಎಲ್ಲ, ತ್ಯಾಜ್ಯಗಳೆಲ್ಲ ನಮ್ಮ ದೊಡ್ಡ ಕರಳಿಗೆ ಎಂಟರ್ ಆಗುತ್ತೆ. ದೊಡ್ಡ ಕರಳಿನಲ್ಲಿ ಆ ಮೆದುವಾದ ಆಹಾರದಿಂದ ನೀರನ್ನೆಲ್ಲ ಹೀರ್ಕೊಳ್ಳುತ್ತೆ. ಅದಾದ್ಮೇಲೆ ಅಲ್ಲಿರೋ ಬ್ಯಾಕ್ಟೀರಿಯಾಗಳು ಕೆಲವೊಂದು ವಿಟಮಿನ್ಸ್ ನ ಪ್ರೊಡ್ಯೂಸ್ ಮಾಡುತ್ತೆ. ವಿಟಮಿನ್ ಕೆ ಅಂದ್ರೆ ನಮ್ಮ ಕೂದ್ಲಿಗೆ, ನಮ್ಮ ಉಗುರು ಬೆಳವಣಿಗೆ, ಕೂದಲು ಬೆಳವಣಿಗೆ ಆಗೋದು ವಿಟಮಿನ್ ಕೆ ಇಂದ. ಈ ವಿಟಮಿನ್ ಕೆ ನಮ್ಮ ದೊಡ್ಡ ಕರುಳಲ್ಲಿ ಪ್ರೊಡ್ಯೂಸ್ ಆಗುತ್ತೆ. ಅದು ದೊಡ್ಡ ಕರುಳಿಂದ ಹೀರಲ್ಪಡುತ್ತೆ. ವಿಟಮಿನ್ ಬಿನು ಅಷ್ಟೇ, ಅದರಿಂದನೇ ಪ್ರೊಡ್ಯೂಸ್ ಆಗೋದು. ಅಲ್ಲೇ ಪ್ರೊಡ್ಯೂಸ್ ಆಗಿ ದೊಡ್ಡ ಕರುಳಲ್ಲಿ ಹೀರಲ್ಪಡುತ್ತೆ. ಇನ್ನ ಕೆಲವೊಂದು ಮಿನರಲ್ಸ್, ಪೊಟ್ಯಾಷಿಯಂ, ಸೋಡಿಯಂ ಮತ್ತೆ ಮೆಗ್ನೀಷಿಯಂ ಅಷ್ಟೇ. ಕೆಲವೊಂದ್ಸಲ ಕಬ್ಬಿಣನು ನಮ್ಮ ದೊಡ್ಡ ಕರುಳಲ್ಲೇ ಹೀರಲ್ಪಡೋದು. ಅದೆಲ್ಲ ಆದ್ಮೇಲೆ ಇನ್ನ ವೇಸ್ಟ್ ಏನಿರುತ್ತೆ, ವೇಸ್ಟ್ ಮಲಾಶಯಕ್ಕೆ ಬರುತ್ತೆ. ದೊಡ್ಡ ಕರುಳಿಂದ ಮಲಾಶಯಕ್ಕೆ ಬರುತ್ತೆ. ಮಲಾಶಯದಲ್ಲಿ ಒಂದಷ್ಟು ಕಲೆಕ್ಟ್ ಆದ್ಮೇಲೆ ನಮ್ಮ ಬ್ರೈನ್ ಕೊಡುತ್ತೆ, ಅಂದ್ರೆ ಅಲ್ಲಿ ತುಂಬಿದೆ ಹೊರಗಡೆ ಕಳಿಸು ಅಂತ. ಸೊ ಹಾಗಾಗಿ ಗುದದ್ವಾರದ ಮೂಲಕ ಅದು ಹೊರಗಡೆ ಬರುತ್ತೆ. ಇದು ನಮ್ಮ ಡೈಜೆಸ್ಟಿವ್ ಸಿಸ್ಟಮ್ ಹೀಗೆ ಕೆಲಸ ಮಾಡುತ್ತೆ ಅಂತ ಹೇಳಿ. ಈ ಡೈಜೆಷನ್ ಆಹಾರಗಳು ನಮ್ಮ ಇದ್ರಲ್ಲಿ ಹೇಗೆ, ಯಾವ್ಯಾವ ತರದ ಆಹಾರನ ನಾವು ತಗೋಬೇಕಪ್ಪ ಅಂತಂದ್ರೆ, ನಾರಿನಂಶ ಚೆನ್ನಾಗಿರ್ಬೇಕು. ನಾರಿನಂಶ ಚೆನ್ನಾಗಿದ್ರೆ ನಮ್ಮ ಮೊಮೆಂಟ್ ಆಫ್ ಫುಡ್ ಚೆನ್ನಾಗಾಗತ್ತೆ. ನಾರಿನಂಶ ಆಹಾರನ ತಗೋಬೇಕು. ಆಮೇಲೆ ತಾಜಾ ಹಣ್ಣು ತರಕಾರಿಗಳನ್ನ ತಗೋಬೇಕು. ಮಜ್ಜಿಗೆ, ಮೊಸರು ಉಪಯೋಗಿಸ್ಬೇಕು. ಎಣ್ಣೆಯಲ್ಲಿ ಕರಿದ ಪದಾರ್ಥಗಳು, ಜಂಕ್ ಆಹಾರನ ಕಡಿಮೆ ಮಾಡ್ಬೇಕು. ನಮ್ಮ ಆಹಾರದಲ್ಲಿ ಸಾಕಷ್ಟು ವಿಟಮಿನ್, ಖನಿಜಾಂಶ ಮತ್ತೆ ಪ್ರೋಟೀನ್ಗಳು ಇರುವ ಹಾಗೆ ನೋಡ್ಕೋಬೇಕು. ಇದು ನಮ್ಮ ಆಹಾರ ಪದ್ಧತಿ ಹೇಗಿರ್ಬೇಕು ಅಂತ. ನಮ್ಮ ಜೀರ್ಣಕ್ರಿಯೆ ಚೆನ್ನಾಗಿ ನಡಿಬೇಕು ಅಂದ್ರೆ ನಾವು ಕೆಲವೊಂದು ಆಸನಗಳನ್ನ ಮಾಡ್ಬೋದು. ಅದರಲ್ಲಿ ತ್ರಿಕೋನಾಸನ, ಉತ್ಕಟಾಸನ, ಪಶ್ಚಿಮೋತ್ತಾನಾಸನ, ಪವನ ಮುಕ್ತಾಸನ. ಅಂದ್ರೆ ನಮ್ಮ ಹೊಟ್ಟೆ ಸ್ವಲ್ಪ ಶ್ರಿಂಕ್ ಆಗೋವಂಥದ್ದು ಮತ್ತೆ ಹಿಗ್ಗುವಂತ ಆಸನಗಳನ್ನ ಮಾಡೋದ್ರಿಂದ ನಮ್ಮ ಜೀರ್ಣಕ್ರಿಯೆ
ಚೆನ್ನಾಗಾಗತ್ತೆ. ಈ ನಮ್ಮ ಹೊಟ್ಟೆಲಿ ಕೊಬ್ಬು ಶೇಖರಣೆ ಆಗೋದಿಲ್ಲ ಇದೆಲ್ಲ ಮಾಡೋದ್ರಿಂದ. ಆಮೇಲೆ ನಿಯಮಿತವಾಗಿ ವಾಕಿಂಗ್ ಮಾಡೋದ್ರಿಂದನೂ ನಮ್ಮ ಜೀರ್ಣಕ್ರಿಯೆ ಚೆನ್ನಾಗಿ ನಡೆಯುತ್ತೆ. ಇಷ್ಟು ಹೇಳಕ್ಕೆ ಅವಕಾಶ ಮಾಡಿಕೊಟ್ಟ ತಮ್ಮೆಲ್ಲರಿಗೂ ಮತ್ತೆ ಮಹಾವತಾರ ಫೌಂಡೇಶನ್ ನ ಸಮಸ್ತರಿಗೂ ನನ್ನ ವಂದನೆಗಳನ್ನು ಅರ್ಪಿಸುತ್ತೇನೆ. ಥ್ಯಾಂಕ್ ಯು, ಥ್ಯಾಂಕ್ ಯು, ಥ್ಯಾಂಕ್ ಯು.